ಚಿಕ್ಕೋಡಿ ತಾಲೂಕಿನ ಕೆಲವು ಕಡೆ ಮಳೆಯಾಗಿದೆ. ಆದರೆ ಇನ್ನು ಮಡ್ಡಿಭಾಗ ಎಂಬ ಹಣೆಪಟ್ಟಿ ಹೊಂದಿರುವ ಕರಗಾವು, ನಾಗರಮುನ್ನೋಳಿ ಭಾಗದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಈ ಭಾಗ ಹಳ್ಳ, ಕೆರೆ, ಬಾವಿಗಳು ಇನ್ನೂ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಸಂಸದರ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ ಮಾತಿನಂತೆ ಜಾರಕಿಹೊಳಿಯವರು ನೀರು ಹರಿಸಿದ್ದಾರೆ. ಆದರೆ ಕೆಲ ಅಡಚಣೆಯಿಂದ ಈ ನೀರು ಇನ್ನೂ ನಾಗರಮುನ್ನೋಳಿ ಗ್ರಾಮ ತಲುಪಿಲ್ಲ. ಅದಕ್ಕಾಗಿ ನಾಗರಮುನ್ನೋಳಿ ಗ್ರಾಮದ ಯುವ ನಾಯಕ ವಿನಾಯಕ ಕುಂಬಾರ, ಬಸವರಾಜ ಮನಗೂಳಿ ಹಾಗೂ ಅವರ ಸಂಗಡಿಗರು ನಾಗರಮುನ್ನೋಳಿ ಗ್ರಾಮಕ್ಕೆ ದೋಣವಾಡದಿಂದ ನೀರು ಬಿಡಲು ಒತ್ತಾಯಿಸಿರುವುದರಿಂದ ಕರಗಾವು ಹಾಗೂ ದೋಣವಾಡ ಗ್ರಾಮಸ್ಥರು ಬೆಳಕೂಡ ಹಳ್ಳದ ಮುಖಾಂತರ ನೀರು ಬಿಡಲು ಸಹಕರಿಸಿದ್ದಾರೆ. ಈ ಸಂದರ್ಭ ಪುಟ್ಟುಗೌಡ ಪಾಟೀಲ, ಶಿವಪ್ಪ ಶಿವಪುರೆ, ಅಣ್ಣಪ್ಪ ಬಾಂಗಿ, ವೀರಪಾಕ್ಷಿ ಸನದಿ, ರಮೇಶ್ ಬಾಗಿ, ರಾಜು ಯಾದ್ಗುಡೆ, ಬಸವಣ್ಣಿಗೌಡ, ಶಂಕರ ಚೌಗಲ, ಬಾಬು ಕರೋಶಿ, ಬಸವರಾಜ ಚೌಗಲ, ಚನ್ನಬಸು ಮಣಗುಳಿ, ಅಪ್ಪಣ್ಣ ಹಣಗುಂದಿ, ಸಿದ್ದಪ್ಪ ಜಿಪ್ಪರೆ, ಬಾಳಪ್ಪ ಹಣಗುಂಡಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಯುವ ನಾಯಕ ವಿನಾಯಕ ಕುಂಬಾರ ಮುಂದಾಳತ್ವದಲ್ಲಿ ಬೆಳಕೂಡ ಹಾಗೂ ನಾಗರಮುನ್ನೋಳಿ ಗ್ರಾಮಕ್ಕೆ ಹರಿದು ಬರುತ್ತಿರುವ ನೀರನ್ನು ಕಂಡು ಈ ಭಾಗದ ರೈತರ ಮುಖದಲ್ಲಿ ಮಾತ್ರ ಮಂದಹಾಸ ಮೂಡಿದೆ. ಇಲ್ಲಿಯವರೆಗೆ ಹುಕ್ಕೇರಿ ತಾಲೂಕಿನವರೆಗೆ ಮಾತ್ರ ಸೀಮಿತವಾದ ಕೊಟ್ಬಾಗಿ ಏತ ನೀರಾವರಿ ಯೋಜನೆ ಈಗ ಚಿಕ್ಕೋಡಿ ತಾಲೂಕಿನಲ್ಲಿಯೂ ಹರಿಯುತ್ತಿರುವುದು ಜಾರಕಿಹೊಳಿ ಕುಟುಂಬದ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ದೋಣವಾಡ, ಕರಗಾವು ಭಾಗದ ರೈತರು ಹೇಳಿದರು. ಈಗಾಗಲೇ ನಮ್ಮ ಕೊಟಬಾಗಿ ಏತ ನೀರಾವರಿ ಮೂಲಕ ನೀರು ಹರಿಬಿಡಲಾಗಿದ್ದು, ಇದು ಸತತ ಈಗ ಕೊಟಬಾಗಿ ಏತ ನೀರಾವರಿ ಯೋಜನೆಯಾಗಿ 20 ವರ್ಷದಿಂದ ಒಂದು ನೆನೆಗೆದಿಗೆ ಬಿದ್ದಿದೆ. ಯಾಕಂದ್ರೆ ಮುಂದಿನ ಭಾಗದ ನಮ್ಮ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಿಗೆ ನೀರು ಸಮರ್ಪಕವಾಗಿ ಯಾವಾಗೂ ತಲುಪಿಲ್ಲ. ಇವತ್ತು ಬೇಸಿಗೆ ಕಾಲ ಇರ್ಬೋದು ಅಥವಾ ಮಳೆಗಾಲದಲ್ಲಿ ಸಹ ಇವತ್ತು ಇಲ್ಲಿವರೆಗೂ ಇನ್ನೂ ತನಕ ನೀರು ತಲುಪ್ತಿರೋದಿಲ್ಲ. ಅದರ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ನಂತರ ಹಾಗೂ ಸಂಸದರಾಗಿ ಪ್ರಿಯಾಂಕಾ ಅವರ ಜಾರಕಿಹೊಳಿ ಅವರ ಆಯ್ಕೆ ಆದ ನಂತರ ನಮಗೊಂದು ವಾಗ್ವಾದ ಕೊಟ್ಟಿದ್ದರು. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಆಯ್ಕೆ ಆದರೆ ಮುಂದಿನ ಬರತಕ್ಕಂಥ ಚಿಕ್ಕೋಡಿ ಭಾಗದ ಹಳ್ಳಿಗಳಿಗೆ ಹಂಚನಾಳ್, ಡೊಣವಾಡ, ಕರಗಾವ್, ಬೆಳಕೂಡು, ನಾಗರಮುನ್ನೋಳಿ, ಬೆಳಗಲಿ ಅಂತೂ ಇನ್ನೂ ಅನೇಕ ಗ್ರಾಮಗಳಿಗೆ ನೀರನ್ನು ಹರಿಬಿಡ್ತೇವೆ. ಬೊಂಬಲವಾಡ ಹಿಡ್ಕೊಂಡು ತೇಲಂಡ ತನಕ ನೀರು ಬಿಡಿಸ್ತೇವೆ ಅಂತ ಒಂದು ಮಾತು ಕೊಟ್ಟಿದ್ದ. ಆ ಪ್ರಕಾರ ಹೋದ ವರ್ಷ ನೀರನ್ನು ಹರಿಬಿಟ್ಟಿದ್ರು. ಈ ವರ್ಷ ಕೂಡ ಮಳೆಗಾಲತ್ತು ಉತ್ತಮವಾಗಿ ಆಗ್ತಾಯಿದೆ. ಆದರೆ ಹಳ್ಳ ಕೊಳ್ಳ ನಮ್ಮಲ್ಲಿ ಬಂದರ್ಥ ಮಟ್ಟ ಮಳೆ ಇಲ್ಲ. ಅದಕ್ಕೆ ಜಾನುವಾರುಗಳಿಗಿರ್ಬೋದು, ನೀರಾವರಿ ಸಮಸ್ಯೆ ಇನ್ನೂ ಅನೇಕ ನಮೂನೆ ಸಮಸ್ಯೆ ಇದೆ. ಯಾಕಂದ್ರೆ ಮಡ್ಡಿ ಭಾಗೈತಿ. ಅದಕ್ಕೆ ಈ ಸತಿ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತಿನ ದಿನ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಮಾಡಿ ಕೊನೆ ಹಂತದವರೆಗೆ ತಲುಪುವವರೆಗೂ ನಮ್ಮ ರೈತರಿಗೆ ಕರ್ಕೊಂಡು ಸಹಕಾರ ಕೊಟ್ಟ ನೀರನ್ನು ಪ್ರತಿಯೊಂದು ಬಾಂದಾರು, ಹಳ್ಳಗಳು, ಕೆರೆಗಳೆಲ್ಲ ತುಂಬುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಭಾಳ ಸಹಕಾರ ಕೊಡಿದವ್ರಿಗೆ ಎಲ್ಲ ನಮ್ಮ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಒಂದು ಸಮಸ್ಯೆ ಇಲ್ಲೇನು ಸಮಸ್ಯೆ ಆಗಿತ್ತು ಅಂದ್ರೆ ಈಗಾಗಲೇ ನಮಗೆ ಹಂಚನಾಳ್, ಡೊಣವಾಡ ಅಂತ ಇಲ್ಲಿ ನೀರು ಹಳ್ಳಗ ಬಂದರ್ಗಳಿಗೆಲ್ಲ ಬಿಟ್ಟಿದ್ದೀವಿ. ನಾಗರಮುನ್ನೋಳಿ ತೇಲೆಂಡಕ್ಕೆ ಹೋಗ್ಬೇಕಂದ್ರೆ ನಾವು ತೇಲೆಂಡ ಬೊಂಬಲವಾಡ ಹಳ್ಳಕ್ಕೆ ಕೆಡಬೇಕು ಮೇನ್ ಅಂದ್ರೆ. ಆದರೆ ಅಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ನಾವು ಕೆಲವು 2-3 ಸತಿ ಈಗಾಗಲೇ ಹೇಳಿದ್ದೀವಿ. ಅಲ್ಲಿ ಒಂದು ಕರಗಾವ್ ಹತ್ರ ಬ್ರಿಡ್ಜ್ ಒಂದು ಡ್ಯಾಮೇಜ್ ಆಗೋದರಿಂದ ನೀರಲ್ಲಿ ಹರಿಬಿಡೋಕ್ಕಾಗ್ತಾಯಿಲ್ಲ. ಆದ ಕಾರಣ ಈಗ ಡೊಣವಾಡ ಹತ್ರ ಇರುವಂಥ ನಮ್ಮ ಹಳ್ಳದ ವ್ಯವಸ್ಥೆಯಿಂದ ನಾಗರಮುನ್ನೋಳಿಗೆ ಬೆಳಕೂಡು ಮುಖಾಂತರ ಹೋಗುವಂಥ ವ್ಯವಸ್ಥೆಗೆ ಇವತ್ತೆಲ್ಲ ರೈತರು ಬಂದು ಸ್ವತಃ ಪ್ರಯತ್ನ ಮಾಡಿ ರೈತರೆಲ್ಲರೂ ಕೂಡಿ ಹಳ್ಳನ ಕಟ್ಟಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಅವ್ರ ಸ್ವಂತ ಇದರಿಂದ ಬಂದು ರೈತರೆಲ್ಲ ಕೂಡಿ ಅದನ್ನು ಮಾಡಿ ಹಳ್ಳಕ್ಕೆ ನೀರು ಬಿಡುವಂಥ ವ್ಯವಸ್ಥೆ ಮಾಡಿಸೋ. ಈಗ ನಮ್ಮ ರೈತರೆಲ್ಲ ಕೂಡ ಅದರ ಸಮಸ್ಯೆ ಬೇಡ ಅಂತ ನಮ್ಮ ದೋಣವಾಡ, ಕರಗಾವ ಇರ್ಬೋದು, ಇನ್ನು ನಾಗರಮುನ್ನೋಳಿ ಬಾಂದರ್ಗಳು ತಂದ ತಕ್ಷಣ ಮತ್ತು ಈ ಹಳ್ಳವನ್ನು ಹೇಗೆ ಐತೆ ಹಂಗೆ ರೈತರೆಲ್ಲ ಕೂಡಿ ಕಟ್ಟಿಸ್ಕೊಟ್ಟು ಮುಂದಿನ ರೈತರಿಗೆ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ನಾಗರಮುನ್ನೋಳಿ ಬಾಂದರ್ಗಳಿಗೆ ತುಂಬುವಂಥ ವ್ಯವಸ್ಥೆಗೆ ನಮ್ಮೆಲ್ಲ ಸಂಪೂರ್ಣ ನಮ್ಮ ರೈತರ ಬೆಂಬಲ ಕೊಟ್ಟು ಮುಂದೆ ನೀರು ಬಿಡಿಸ್ತಾ ಇದ್ದೀವಿ ಸರ್. ಹಳ್ಳ ಹೊಡೆದು ಅಂದರೆ ನಮ್ಮದು ದೊಡ್ಡ ಸಮಸ್ಯೆ ಇತ್ತು. ಸಮಸ್ಯೆ ಅಂದರೆ ಯಾರು ಕೈ ಕೊಡೋಂಗಿಲ್ಲ ಇಲ್ಲ. ಬೆಳಕೂಡವ್ರ ಮನೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಬೆಳಕೂಡ ನಾಗರಮುನ್ನೋಳಿ ಸೀಮ್ ತಗ ಬೆಳಕೂಡವ್ರು ಬಂದೊಂದು 6 ಕಾವಲ ಮಾಡಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದವರು ಹೋದ್ರೆ. ಈಗೇನಾದರೆ ಅಲ್ಲಿ 6 ನಂಬರ್ ಕಾವಲೆ ಮುನ್ನೋಳಿಗೆ ಹೋಗೈತಿ. ಹೋಗೈತಂದ್ರೆ ಯಾವ ಪಂಚಾಯತ್ ಅವ್ರು ಅದು ಹೋಳು ಹತ್ತಂಗಲ್ಲಿ ಯಾವ ಕಾವಲುಗಳು ನಾವು ಕರಗಾವ ಪಂಚಾಯತ್ಗೆ ರಾಜನಾಗ ಒದರಾಡಿ ಮಾಡಿ ನಮ್ಮ ಏರಿಯಾದ ತೆಗಿಸಿದೆವು. ಬೆಳಕೂಡ ಪಂಚಾಯತ್ ಅವ್ರು ತೆಗಿಯೋರು, ನಾಗರಮುನ್ನೋಳಿ ಪಂಚಾಯತ್ ಅವರು ಯಾರು ಹೋಳು ಹತ್ತವ್ರು ಕಾವಲುಗಳು. ಕಾವಲು ಸ್ವಚ್ಛ ಆದರೆ ಕಾವಲಿಗೆ ಮಾರಲಿ ತನ್ನ ಹಳಕ್ಕೆ ಹೋಗ್ತೈತಿ ನೀರು. ಮತ್ತು ಇದಕ್ಕೆ ಏನಾಯ್ತು, ಬಸವನಾಗಲಿ ಮತ್ತು ವಿನಾಯಕರಿಗೆ ಏನು ಮಾಡ್ರು, ಬರ್ರಿ ನಮ್ಗೊಂದಿಟ್ಟು ಇದೆ ಹಳ್ಳಿ ಹೋಯ್ತು, ಇಲ್ಲಿ ಸಣ್ಣಕ್ಕೆ ಬಂದೈತಿ ತುಂಬ್ತೇವೆ ಒಡನೆ ಏನು ನಮ್ಮ ಬಾಜುಕ ನಾವೆಲ್ಲ ಒಂದಂದು ಅವ್ರ ಮಾತು ಕೇಳಿ ಅವ್ರಿಗೆ ಒಂದು ಕಿಮ್ಮತ್ತು ಕೊಟ್ಟು ನಾವು ಇದೊಂದು ಸಲ ಒಯ್ರಿಪ್ಪ, ಮುಂದಿನ ಸಲ ನಿಮ್ಗೆ ಮನ್ ತಗೋರಿ ಕಾವಲಿಯಾಗಿಂದ ಪಂಚಾಯತ್ ಹೇಳ್ರಿ ಮಾಡಿಸ್ಕೋರಿ. ಸ್ವಲ್ಪ ಹಳ್ಳ ಹಾಕೋತ ಪಗಾರ ಹೋಯ್ತಾ 100 ಮಂದಿ ಅದನ್ನ ಬಂದು ಮಾಡಿರಿ, ಅದು ಮಾಡ್ಕೋತ ಹೇಳಿ ಇವ್ರಿಗೆಲ್ಲ ಅದು ಮಾಡ್ಕೊಂಡು ಹೋದ್ರೆ ನಮಗೂ ಚಲೋ ಆಕೈತಿ. ನಮಗೂ ಇಲ್ಲಿ ಮಂದಿ ನಮ್ಮನ್ನ ಯಾರು ಬೇಯಂಗಿಲ್ಲ. ಇಷ್ಟೇ ನಮ್ಮ ಪ್ರಯತ್ನ ಮತ್ತೇನಿಲ್ಲ ಏನಿಲ್ಲ ಆಗಲಿ. ನಾವಲ್ಲಿ ಬಸವನ ಯಾಕಂತ ವಾಸಲ ಮೀದಾಗ ನೋಡಿದೆವು, ಹೋಗಂಗಿಲ್ಲ ನೀರಲ್ಲಿ, ಬರಂಗಿಲ್ಲ ನೀರು. ಹಿಂಗೇನು ಮಾಡಿ ಅದು ಅನುಕೂಲ ಐತಿ. ಅದು ಪಂಚಾಯತ್ಗೆ ನೀವು ಹೋಗಿ ತಗೊಂಡು ನೀವು ಯಾವ ಮಾರ್ಲಿ ಹೋಗ್ತಾವೆ ನೀರುಗಳು.
ಇಟ್ಟು ಮಾಡ್ತಾರೆ ನಾವು ಹೇಳ್ತಾರೆ ಎಲೆಕ್ಷನ್ ಟಿಕೆಟ್ ಫೈನಲ್ ಆದ್ಮೇಲೆ ಸಾವುಕಾರ ಬಂದರು. ಆಗ ನಾವು ಫಸ್ಟ್ಗೆ ಅವ್ರಿಗೆ ಹೇಳಿದ್ವಿ ಕಿನಾಲ್ ನೀರನ್ನೇ ಹೇಳಿದ್ರು ನಾವು. ಈಗಾಗಲೇ 2013 ನಾವು 8 ನಂಬರ್ ತಗ ಸಾವುಕಾರನ ತಂದಿದ್ದು ರೀ. ಆಗೋಮ್ಮೆ ನೀರು ಬಿಟ್ಟರೆ ಪುಟ್ಟಗೌಡ ನಾವೆಲ್ಲ ಕೂಡಿ ಆಗೋಮ್ಮೆ ನೀರು ತಂದು ಬಿಟ್ಕೊಂಡ್ರಿ. ಆಗ ಅದನ್ನು ಮಾಡಿ ನಮ್ಗೆ ಕೇಳಿದ್ರೆ ನೀವು ಬಂದಟ್ಟ ನೀರು ಬರ್ತೈತೆ ನಮ್ಗೆ ಅಂತ ಕೂಡ ಹೇಳಿಬಿಟ್ರು ನಾವು. ಹೇಳಿದಾಗ ಅವರ ಇಡೀ ಕಾವಲಿ ಮೇಲೆ ಚೊಕ್ಕ ಮಳೆಯಾಗಿ ಛತ್ರಿ ಹಿಡ್ಕೊಂಡು ತೇಲೆ ಅಂತ ಹಿಡ್ಕೊಂಡು ಕೊಟ್ಟಬಾಗಿ ಪಂಪ್ ಹೌಸ್ ತಗ ನಾವು ಅವ್ರ ಕಡೆ ನಮ್ಮ ಕಡೆ ನೋಡ್ಕೊಂಡು ತಿರುಗಾಡೋರು ಅವರು. ಇಂಥ ನಮ್ಮ ರಾಜಕಾರಣ ನಮ್ಗೆ ಅವಶ್ಯಕಲ್ಲ. ಮತ್ತು ಇವರಿಂದ ಇನ್ನೂ ಹೊಸ ಕಾವಲಿ ಮಾಡೋದೈತಿ, ಅದನ್ನು ಮಾಡಿಕೊಟ್ಟಿರ್ತೀವಿ. ಅದನ್ನು ಮಾಡಿಕೊಟ್ರೆ ನಮ್ಮ ಈ ಭಾಗದ ಮಂದಿ ಯಾವತ್ತೂ ಅವ್ರನ್ನ ದೇವರ ಪೂಜೆ ಮಾಡ್ದಂಗೆ ಮಾಡ್ತೀವಿ ನಾವು. ಇದೆಲ್ಲರೂ ಕೂಡ ನಾವು ಮಾಡಬೇಕೈತಿ ಸರ್. ಕೊಟಬಾಗಿ ಆತ್ ನೀರಾವರಿ ಮೂಲಕ ಇಲ್ಲಿ ಏನಾಗಿತ್ತಂದ್ರೆ ರೀ, ಕೊಟಬಾಗಿ ಆತ್ ನೀರಾವರಿ ತಳಿ ಅಂದ್ರೆ ಸಿರಟಿತನ ಅಟ್ಟ ನೀರು ಬರ್ತಿತ್ತು ಮೊದಲ. ಮುಂದೆ ಈಚೆ ಕಡೆ ಮುಂದಿನ ಹಳ್ಳಿಗಳು ಹಂಚನಾಳ್ ಹಿಡ್ಕೊಂಡು ಈ ಕಡೆ ನಾಗರಮುನ್ನೋಳಿಗೆ ಇರ್ಬೋದು, ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಿಗೆ ಯಾವುದಕ್ಕೆ ನೀರು ಬರ್ತಿರ್ಕಿಲ್ಲ. 20 ವರ್ಷ ಆದ ಕಾವಲೆಗೆ ಖರೆ ಮುಂದೆ ನೀರು ಬರ್ತಿರ್ಕಿಲ್ಲ. ಅದನ್ನು ಮುಂದೆ ನೀರು ಬಿಡಿಸೋವಂಥ ಇಚ್ಛಾಶಕ್ತಿನೂ ಯಾವ ರಾಜಕಾರಣಿಗಳು ಮಾಡಲಿಲ್ಲ. ಸಾಕಷ್ಟು ಎಲ್ಲ ಮಂದಿಗೆ ನಾವು ಹಿಂದೆ MP ಇರ್ಬೋದು, MLA ಇರ್ಬೋದು, ಮಂತ್ರಿಗಳಿಗೆ ನಾವೆಲ್ಲ ಮನವಿ ಮಾಡಿಕೊಂಡಿದ್ದೆವು. ಆದ್ರೂ ಮುಂದೆ ನೀರು ಬರ್ತಿರಲಿಲ್ಲ. ಇವಾಗ ಏನಾಗೈತಿ, ಸತೀಶ್ ಸಾವ್ಕಾರ ಇಲ್ಲಿ ಬರೋದ್ರಿಂದ ಈ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಸಾವ್ಕಾರ ಹಾಗೂ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಇಲೆಕ್ಷನ್ ಟೈಮ್ದಾಗ, ಲೋಕಸಭಾ ಎಲೆಕ್ಷನ್ ಟೈಮ್ದಾಗ ನಮಗೊಂದು ಮಾತು ಕೊಟ್ರೆ, ನಾವು ಬಂದರೆ ಇಲ್ಲಿ ಕೆನಾಲ್ ಕೌಲಿ ಎಲ್ಲಿ ತನಕ ಟೇಲ್ ಎಂಡ್ ತಕ ಕೌಲಿ ಆಗಿದಾವು, ಅಲ್ಲಿ ತನಕ ನಾವು ನೀರು ತಂದು ಕೊಡ್ತೇವೆ ಅನ್ನೋದೊಂದು ವಾಗ್ದಾನ ಮಾಡ್ರಿ ನಮ್ಗೆ. ಅದೇ ಪ್ರಕಾರ ಅವ್ರು ನಾವು MP ಆಗಿ ಆರಿಸಿ ಬಂದ ತಕ್ಷಣ ನಿಮ್ಮ ಊರಿಗೆ ಭೇಟಿ ಕೊಡ್ಬೇಕಾತಂದ್ರೆ ನೀರು ತಗೊಂಡ ನಿಮ್ಮ ಊರಿಗೆ ಭೇಟಿ ಕೊಡ್ತೇವೆ ಅಂತ ಹೇಳಿದರು. ಅದೇ ಪ್ರಕಾರ ಸಂಸದರಾಗಿರ್ತಕ್ಕಂಥ ದೊಣವಾಡಕ್ಕೆ ಭೇಟಿ ಕೊಡುವ ಮುಖಾಂತರ ಅಲ್ಲಿ ನೀರು ತಗೊಂಡು ಬಂದು ಅವ್ರು ಭೇಟಿ ಕೊಟ್ಟಿರ್ತ ನಮಗೆ ಭಾಳಷ್ಟು ಒಂದು ಸಂತೋಷದ ವಿಷಯ ಇದೆ. ಅದೇ ರೀತಿ ಈಗ 20 ವರ್ಷ ಆದ ಕೌಲಿ ಆದ್ರೂ ಈ ಕಡೆ ಟೇಲ್ ಎಂಡದ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಿಗೆ ನೀರೇ ನೋಡಿರಲಿಲ್ಲ. ಹಿಂದೆ ಕೊಟಬಾಗಿ ಆತ್ ನೀರಾವರಿ ಅಂದ್ರೆ ಹಿಂದಿನವ್ರಿಗೆ ಅಷ್ಟಪ್ಪ ಅನ್ನೋವಂಥ ವಿಚಾರ ಇತ್ತು, ಹುಕ್ಕೇರಿ ತಾಲೂಕು ಅಷ್ಟೇ ಅನ್ನೋವಂಥ ವಿಚಾರ ಇತ್ತು. ಇವಾಗ ನಮ್ಮ ಈ ಸಚಿವರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರು ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಗದಿ ಒಂದು ಇಚ್ಛಾಶಕ್ತಿಯಿಂದ ಅವರೆಲ್ಲ ಈ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆಲ್ಲ ತಾಕೀತು ಮಾಡಿಕೆಸಿಂದ ಮುಂದೆ ನೀರು ತರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಭಾಗದ ರೈತರ ಪರವಾಗಿ ಅವರಿಬ್ಬರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾನು. ಮುಂದೆ ಇದನ್ನು ಮಾಡೋದ್ರಿಂದ ಏನಾಗ್ತೈತಿ, ಹಳ್ಳಕ ಒಯ್ಲಿ ಮುಂದೆ ನಾವು ಯಾವುದೇ ಒಂದು ಇಲ್ಲಿ ತುಂಬಿಸ್ಕೊಂತೀವಿ ಅಂದ್ರೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿ ಎಲ್ಲ ರೈತರಿಗೆ, ದನಕರುಗಳಿಗೂ ಇರ್ಬೋದು, ಕುಡಿ ನೀರಿನ ಸಂಬಂಧ ಇರ್ಬೋದು, ಎಲ್ಲರೂ ರೈತರು ಹೊಲಗೆ ಹಾಸಾಕು ಇರ್ಬೋದು, ಎಲ್ಲ ರೈತರಿಗೂ ಚಲೋ ಆಗೈತಿ. ಮುಂದೆ ನಾವು ಇದೇ ಪ್ರಕಾರ ನಮಗೆ ನೀರು ಕೊಟ್ಟರೆ ನಾವು ಯಾವಾಗೂ ಜಾರಕಿಹೊಳಿ ಅವ್ರನ್ನಾಗಲಿ ಲೋಕಸಭಾ ಸದಸ್ಯರ ಪರವಾಗಿ ನಾವು ಯಾವಾಗೂ ನಿಲ್ತೇವತ್ತಲ್ಲಿ ಇವತ್ತಿನ ಈ ಸಂದರ್ಭದಲ್ಲಿ ನಾ ಹೇಳಿ ಏನು ಮಾತು ಸಮಸ್ಯೆನ ನೀರಿನ ರೀ. ಉಳಿದು ಯಾವುದೇ ರೀತಿ ಯಾವ್ದು ಯಾರಿಗೆ ಮಣ್ಣಿ ರೇಷನ್ ಅಕ್ಕಿ ರಾಕೆಲ್ಲ ಏನೂ ಬೇಕಾಗಿಲ್ಲ ರೀ. ನಮ್ಮ ನೀರು ಒಂದಾದ್ರೆ ನಮ್ಮ ಇಡೀ ಇಲ್ಲಿ ಸಮಾಜ ಎಲ್ಲ ರೈತ ಸಮಾಜ ಜನ ಐತ್ರಿ. ನೀರಿನ ಸ್ವಲ್ಪ ಅನುಕೂಲ ಸಹಕಾರ ಕೊಟ್ರೆ ಯಾವಾಗೂ ನಮ್ಮ ಜೀವನ ಇರತಕ್ಕ ಅವ್ರು ನೆನೆಸ್ತೇವೆ, ಅವ್ರ ಫೋಟೋ ಪೂಜೆ ಮಾಡ್ತೇವೆ. ಯಾವಾಗೂ ನಮಗೆ ಈಗ ಏನು ಸಹಕಾರ ಕೊಡ್ತಾರೆ ಇದೇ ರೀತಿ ಸಹಕಾರ ಕೊಟ್ರೆ ನಾವು ಯಾವಾಗಲೂ ಅವ್ರ ಹಿಂಬಾಲ ಇರ್ತೇವೆ.